ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಾಡಿದ್ದು ಅಂದರೆ ಆಗಸ್ಟ್ 7 ಮತ್ತು 8ನೇ ತಾರೀಕಿಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ದೇಶದ ಅತಿದೊಡ್ಡ ಉದ್ಯೋಗ ಮೇಳ ಆಯೋಜನೆಗೊಳ್ಳುತ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯಸ್ಥರಾದಂಥ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು. ಸರ್ ನಮಸ್ಕಾರ. ನಮಸ್ಕಾರ. 16ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ, ನೀವೇನೇ ಮಾಡಿದ್ರು ಅದು ತುಂಬ ಭಿನ್ನವಾಗಿರುತ್ತೆ, ತುಂಬ ವಿಶೇಷವಾಗಿರುತ್ತೆ ಸರ್. ಈ ಸಲ ದೇಶದ ಅತಿ ದೊಡ್ಡ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀರಿ. ನಮಗಿರೋ ಮಾಹಿತಿ ಪ್ರಕಾರ 22,000ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸ್ತಾ ಇದ್ದೀರಿ. 300ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ. ಸರ್, ಇದ್ರ ಬಗ್ಗೆ ಏನಂತೀರಾ? 2007ರಲ್ಲಿ ಪ್ರಾರಂಭ ಆದಂಥ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಇವತ್ತು ಸುಮಾರು 23 ಉದ್ಯೋಗ ಮೇಳವನ್ನು ನಾವು ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ನಾವು ಮಾಡಿದೆವು. ಅದರಲ್ಲಿ 16ನೇ ಉದ್ಯೋಗ ಮೇಳ ಅದು ಈ ವರ್ಷದ ಮೂಡುಬಿದ್ರೆಯ ಉದ್ಯೋಗ ಮೇಳ. ಇದನ್ನು ಬಿಟ್ಟು ಚಿಕ್ಕಬಳ್ಳಾಪುರ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕೂಡ ನಾವು ಉದ್ಯೋಗ ಮೇಳ ಮಾಡಿದ್ದೇವೆ. ಈ ವರ್ಷ ನನಗೆ ಭಾಳ ಸಂತೋಷ ಅಂತ ಹೇಳಿದರೆ, ಭಾಳ ಅರ್ಥಪೂರ್ಣವಾಗಿ ಈ ಸಲ ಆಗ್ತಾ ಇದೆ. ನಮ್ಮ ಎಲ್ಲ ಅನುಭವವನ್ನು ಇಟ್ಕೊಂಡು 350ಕ್ಕೂ ಮಿಕ್ಕಿದ ಕಂಪನಿಗಳು ಈ ವರ್ಷ ಇಲ್ಲಿ ಬರ್ತದೆ. ಒಂದು 26,000ದಷ್ಟು ಉದ್ಯೋಗಗಳ ಒಂದು ಲಭ್ಯ ಇರುವುದು ನಮಗೆ ಗೊತ್ತಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಯುವಶಕ್ತಿ ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಬೇಕು ಎಂಬುದೇ ನಮ್ಮ ಒಂದು ನಮ್ಮ ಅಭಿಲಾಷೆ. ಯಾಕಂತೇಳಿದರೆ ಯಾವುದೇ ಇದಕ್ಕೆ ನಾವು ಮಕ್ಕಳಿಂದ ಯಾವುದೇ ಶುಲ್ಕವನ್ನು ನಾವು ತೆಗೆದುಕೊಳ್ಳಲಿಲ್ಲ. ಅವರ ಯಾವುದೇ ರಿಜಿಸ್ಟ್ರೇಷನ್ಗಾಗಲಿ ಯಾವುದೇ ಆಗಲಿ ಅವರಲ್ಲಿ ನಾವು ಯಾವುದನ್ನು ನಿರೀಕ್ಷೆ ಮಾಡೋದಿಲ್ಲ. ಅವರ ಭಾಗವಹಿಸುವಿಕೆಯನ್ನು ಮಾತ್ರ ನಾವು ಅಪೇಕ್ಷೆ ಮಾಡೋದು. ಇದ್ರ ಜೊತೆಯಲ್ಲಿ ಇದರ ಎಲ್ಲ ಖರ್ಚು ವೆಚ್ಚವನ್ನು ಸುಮಾರು 60 ಲಕ್ಷಕ್ಕೂ ಮಿಕ್ಕಿ ಒಂದು 75 ಲಕ್ಷದಷ್ಟು ರೂಪಾಯಿ ನಮಗೆ ಖರ್ಚಾಗ್ತದೆ ಇದನ್ನು ಮಾಡಲಿಕ್ಕೆ. ಇದೆಲ್ಲ ಖರ್ಚು ವೆಚ್ಚವನ್ನು ಆಳ್ವಾಸ್ ಸಂಸ್ಥೆಯೇ ಮಾಡಿಕೊಳ್ಳು. ಮತ್ತು ಭಾಳ ದೊಡ್ಡ ವಿಶೇಷತೆ ಅಂತ ಹೇಳಿದರೆ, ಇದು ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ. ಇದು ಕೇವಲ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ. ನಮ್ಮ ನಾಡಿನಲ್ಲಿ ಯಾವ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳನ್ನು ನಮ್ಮ ಮೂಡುಬಿದ್ರೆಗೆ ಸೀಮಿತಗೊಳಿಸದೆ, ಇಡೀ ನಮ್ಮ ಜಿಲ್ಲೆಯನ್ನು ಸೀಮಿತಗೊಳಿಸದೆ, ರಾಜ್ಯದಿಂದ ದೇಶದಿಂದ ಯಾರಿಗೆ ಬಂದವರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಸರ್, ಹೆಸರು ಹೇಳುವಾಗಿದೆ ದೇಶದ ಅತಿ ದೊಡ್ಡ ಉದ್ಯೋಗ ಮೇಳ ಅಂತ ಆಗ್ತಾ ಇದೆ. ಮೋಸ್ಟ್ಲಿ ಬೇರೆ ರಾಜ್ಯದಿಂದನೂ ಬರ್ತಾ ಇರ್ಬೋದು ಅಂತ ಅನ್ಸುತ್ತೆ. ಖಂಡಿತ. ಅದು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ. ಕೇರಳ, ಆಂಧ್ರ, ತೆಲಂಗಾಣ ಈ ಎಲ್ಲ ಜಾಗದಿಂದ ಬರ್ತಾ ಇದ್ದಾರೆ. ತಮಿಳುನಾಡಿನಲ್ಲೂ ಬರ್ತಾ ಇದ್ದಾರೆ. ಸರ್, ಈ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು, ಅದಕ್ಕೆ ಏನು ವೆಬ್ಸೈಟ್ ಅಂತ ಹೇಳ್ಬೋದು? ಅದು ಈಗಾಗಲೇ ಅದರ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರಿಗೆ ಬೇಕಾಗುವ ಒಂದು ಆನ್ಲೈನ್ನಲ್ಲಿ ಮತ್ತು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಯಾಕೆಂದರೆ ಇದು ಮಾಡಿದಾಗ ನಮಗೆ ಕರೆಕ್ಟಾಗಿ ಅದನ್ನು ಅವರಿಗೆ ತಿಳಿಸಲಿಕ್ಕೆ ಆಗ್ತದೆ. ನೀವು ಯಾವ ಕಂಪನಿಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಎಲ್ಲವೂ ನಮಗೆ ತಿಳಿಸಲಿಕ್ಕೆ ಆಗ್ತದೆ. ಅದಕ್ಕಾಗಿ ಆ ದಿವಸ ಸೀದಾ ಬರೋದಕ್ಕಿಂತ ಇದನ್ನು ಆನ್ಲೈನ್ನ ಮುಖಾಂತರ, ಅದಕ್ಕೆ ಬೇಕಾಗುವ ಆನ್ಲೈನ್ ನಂಬರ್ಸನ್ನು ನಿಮಗೆ ಗೊತ್ತಿದೆ ಮತ್ತು ವೆಬ್ಸೈಟ್ ಇದು ಗೊತ್ತಿದೆ, ಅದರೆಲ್ಲ ಭಾಗವಹಿಸಬೇಕು ಅಂತ ನಾನು ಹೇಳೋದು. ಸರ್, ಯಾವ್ಯಾವ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದವರೆಲ್ಲ ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇವೆ. ಒಂದು 4 ಕಂಪನಿಗಳ ಹೆಸರು ಸಾಧ್ಯ ಆದರೆ ಹೇಳಬಹುದೇ, ಮತ್ತು ಯಾವ್ಯಾವ ಕ್ಷೇತ್ರಗಳು ಅಂತ ಹೇಳ್ಬಹುದಾ? ಈಗ ಭಾಳ ಮುಖ್ಯವಾಗಿ ಬೇಕಾದಂಥ ITS, ಉತ್ಪಾದನೆ ಕ್ಷೇತ್ರದಲ್ಲಿ, ಆರೋಗ್ಯ ಮತ್ತು ಔಷಧ ಕ್ಷೇತ್ರಗಳಲ್ಲಿ, ಈಗ ಬಹಳ ಮುಖ್ಯವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸು ವ್ಯವಸ್ಥೆಯಲ್ಲಿ, ಮತ್ತು ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರದಲ್ಲಿ, ಶಿಕ್ಷಣದಲ್ಲಿ, ಮಾಧ್ಯಮದಲ್ಲಿ, ಆತಿಥ್ಯದಲ್ಲಿ, ಎಲೆಕ್ಟ್ರಾನಿಕ್ಸ್ನಲ್ಲಿ, ದೂರ ಸಂಪರ್ಕದಲ್ಲಿ, ಹೀಗೆ ಹಲವಾರು ವಿಧದಲ್ಲಿ ನಮಗೆ ಕಂಪನಿಗಳು ಬೇರೆ ಬೇರೆ ಇದರಲ್ಲಿ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಇವತ್ತು ಸಾಧಾರಣ ನಮಗೆ ಗೊತ್ತಿದ್ದ ಮಟ್ಟಿಗೆ ಇದುವರೆಗೆ 350 ಕಂಪನಿಗಳು ಭಾಗವಹಿಸ್ತದೆ. ಇದರಲ್ಲಿ 26,100 ಒಂದು ಹೆಚ್ಚು ಉದ್ಯೋಗಾವಕಾಶಗಳು ಇದರಲ್ಲಿ ಇದೆ ಎಂಬುದು ನಮಗೆ ಗೊತ್ತಾಗಿದೆ. ಈಗ ಎಕ್ಸ್ಪರ್ಟೈಸ್ ಸಂಸ್ಥೆಯು ಡಿಪ್ಲೊಮಾ ಮತ್ತು ITI ಅಭ್ಯರ್ಥಿಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಭಾಳಷ್ಟು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. MBA, MHRD, MSW ಮತ್ತು BSW ಅಭ್ಯರ್ಥಿಗಳಿಗಾಗಿ 70ಕ್ಕೂ ಹೆಚ್ಚು ಮಾನವ ಸಂಪನ್ಮೂಲ HR ಹುದ್ದೆಗಳು ಇದರಲ್ಲಿ ಈ ಸಲ ಒಂದು ಸಿಗುವಂಥದ್ದು ಇದೆ. ಇದೇ ರೀತಿ ಇವತ್ತು ಉತ್ಪಾದನಾ ಕ್ಷೇತ್ರದಲ್ಲಿ 74 ಕಂಪನಿಗಳು ಭಾಗವಹಿಸಿದ್ದು ಸಾಧಾರಣ 5,800ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಇದರಲ್ಲಿ ಇದೆ. ಇವತ್ತು ಇದರ ಜೊತೆಯಲ್ಲಿ
ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಇವತ್ತು ತುಂಬ ಕಂಪೆನಿಗಳು ಬರ್ತಾ ಇದೆ. ಸರ್, ಈಗ ಒಬ್ಬ ವಿದ್ಯಾರ್ಥಿ ಅವನು ಒಂದು ಕ್ಷೇತ್ರಕ್ಕೆ ಬಂದರೆ ಮತ್ತೆ 2-3 ಇದಕ್ಕೆ ಹೋಗ್ಬೋದಲ್ವಾ? ಹೋಗ್ಬೋದು 2-3 ಇದಕ್ಕೆ ಹೋಗ್ಬೋದು. 2-3 ಕಂಪೆನಿಗಳಿಗೆ ಹೋಗಿಕೊಂಡು ಯಾವುದು ಮತ್ತೆ ಅವನು ಸಿಲೆಕ್ಟ್ ಮಾಡೋದು ಅವನಿಗೆ ಬಿಟ್ಟದ್ದು. ಬಹಳ ಮುಖ್ಯವಾಗಿ ಈ ಸಲ ಐ ಟಿ ಐ ಮಕ್ಕಳಿಗೆ ಮತ್ತು ಡಿಪ್ಲೊಮಾ ಮಕ್ಕಳಿಗೆ ತುಂಬ ಉದ್ಯೋಗಾವಕಾಶಗಳಿದೆ. 44 ಕಂಪೆನಿಗಳು ಐ ಟಿ ಐ ಅಭ್ಯರ್ಥಿಗಳಿಗಾಗಿ 1806 ಉದ್ಯೋಗಾವಕಾಶಗಳು ಲಭ್ಯವಿದೆ. ಅದೇ ರೀತಿ 54 ಕಂಪೆನಿಗಳಲ್ಲಿ ಡಿಪ್ಲೊಮೊ ಅಭ್ಯರ್ಥಿಗಳಿಗಾಗಿ 2400 ಉದ್ಯೋಗಗಳಿವೆ. ಇನ್ನು 33 ಕಂಪೆನಿಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಒಂದು 250ಕ್ಕೂ ಮಿಕ್ಕಿ ಒಂದು ಹುದ್ದೆಗಳು ಲಭ್ಯ ಇದೆ. ಇನ್ನು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಭ್ಯರ್ಥಿಗೆ 79 ಹುದ್ದೆಗಳು 11 ಕಂಪೆನಿಗಳಲ್ಲಿ ಅದರಲ್ಲೂ ಕೂಡ ಇದೆ. ಹೀಗೆ ಹಲವಾರು ಈ ಸಲ ಒಳ್ಳೆಯ ಸ್ಕೋಪ್ಗಳು ತುಂಬ ಇರುವುದನ್ನು ಗಮನಿಸಿದೆ. ಬಹಳ ದೂರದಿಂದ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಅವ್ರ ಪೋಷಕರು ಕೂಡ ಸಾಮಾನ್ಯವಾಗಿ ಬಂದೇ ಬರ್ತಾರೆ ಸರ್. ಅವರಿಗೆಲ್ಲ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಖಂಡಿತ ನಮ್ಮಿಂದ ಆಗುವ, ನಾವು ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳಿಗಾಗಲಿ ಪೋಷಕರಾಗಿ ಬಂದರೆ ನಮ್ಮಲ್ಲಿರುವ ಸಾಮಾನ್ಯ ವ್ಯವಸ್ಥೆಯಲ್ಲಿ ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಇಲ್ಲಿ ಹತ್ತಿರದ ಅವರು ಮೊದಲೇ ತಿಳಿಸಿದರೆ ನಮ್ಮ ವೆಹಿಕಲ್ಗಳು ಕೂಡ ಕೆಲವು ವಿದ್ಯಾಸಂಸ್ಥೆಗಳಿಗೆ ಹೋಗಿ ಅಲ್ಲಿಂದ ಬರುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೌದು, 2 ದಿವಸದ ಕಾಲ ಇಲ್ಲಿ ಅವರು ಉಳ್ಕೊಳ್ಳಿಕ್ಕೆ ಬೇಕಾಗಿ. ಹೌದು, ನಮ್ಮ ವಿನಂತಿ ಇಷ್ಟೇ, ಬಹಳಷ್ಟು ನಮ್ಮ ಯುವಶಕ್ತಿಯ ಮೇಲೆ ನಮಗೆ ಅಪಾರವಾದಂಥ ಗೌರವ ಇದೆ. ಕೇವಲ ಒಂದು ವಿದ್ಯಾರ್ಥಿಗಳನ್ನು ವಿದ್ಯೆ ಬುದ್ಧಿ ಕಲಿಸಿ ವಿದ್ಯಾವಂತರನ್ನಾಗಿ ಮಾಡೋದು ಮಾತ್ರ ಅಲ್ಲ, ಅವರಿಗೆ ಸರಿಯಾದ ದಾರಿಯನ್ನು ತೋರಿಸಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಪ್ರವೇಶಪಡಿಸುವುದು ಅಷ್ಟೇ ಮುಖ್ಯ. ಈ ದೃಷ್ಟಿಯಲ್ಲಿ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಯುವಶಕ್ತಿಗಳು ತೆಗೆದುಕೊಳ್ಬೇಕು ಎಂಬುದೇ ಆಶೆ. ಬಂದವರು 2 ದಿವಸ ಸಹ ಭಾಗವಹಿಸಿಕೊಂಡು ಅಲ್ಲಿರುವ ಕಂಪನಿಗಳನ್ನು ಪರಿಚಯಿಸಿಕೊಂಡು ತಮ್ಮ ಅರ್ಹತೆಗಳನ್ನೆಲ್ಲ ತಿಳಿಸಿಕೊಂಡು ಅಲ್ಲಿ ಇಡೀ ದಿನ ಭಾಗವಹಿಸಿಕೊಳ್ಳಬೇಕು ಎಂಬುದೇ ಆಸೆ. ಕೆಲವರು ಬಂದು ಸೀದಾ ಹೋಗ್ತಾರೆ, ಹಾಗೆಲ್ಲ ಮಾಡಬಾರ್ದು. ಬಂದು ಸ್ವಲ್ಪ ತಿರುಗಾಡಿ ಎಲ್ಲ ಕಂಪನಿಗಳಲ್ಲಿ ಹೋಗಿ ಪರಿಚಯಿಸಿಕೊಂಡು ಹುದ್ದೆಯನ್ನು ಪಡಿಬೇಕು ಎಂಬುದೇ ಆಸೆ. ಈ ಪ್ರಯೋಜನ ಪಡೆದಾಗ ಮಾತ್ರ ನಮ್ಮ ಕೆಲಸ ಸಾರ್ಥಕತೆ ಆಗ್ತದೆ. ಖಂಡಿತ. ಸರ್, ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು. ಯಾರು ಭಾಗವಹಿಸ್ಬೋದು? ಅಂದರೆ ಕಳೆದ ವರ್ಷ ಪದವಿ ಮುಗಿಸಿದವರು ಮತ್ತು ಈ ವರ್ಷ ಪದವಿ ಮುಗಿಸಿದವರು ಮಾತ್ರನಾ ಅಥವಾ ಬೇರೆ ಯಾರಾದರೂ ಭಾಗವಹಿಸ್ಬೋದಾ? ಈಗ ಈ ವರ್ಷ ಯಾರು ಕಲಿತಾ ಇದ್ದಾರೆ, ಫೈನಲ್ ಇಯರ್ನಲ್ಲಿ ಇದ್ದಾರೆ, ಅವರು ಮುಖ್ಯವಾಗಿ ಭಾಗವಹಿಸಬೇಕು. ಆಮೇಲೆ ಕಳೆದ ವರ್ಷ ಪಾಸಾಗಿ ಕೂಡ ಇದ್ದವರು ಅವರು ಕೂಡ ಭಾಗವಹಿಸ್ಬೋದು. ಮತ್ತೆ ಕೆಲವರು ಈಗ ಹುದ್ದೆಯಲ್ಲಿ ಇದ್ದಾರೆ, ಹುದ್ದೆಯಲ್ಲಿ ಇದ್ದುಕೊಂಡು ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಅವರಿಗೆ ಮನಸ್ಸಿದೆ ಆದರೆ ಇಲ್ಲಿ ಬಂದು ಪ್ರಯತ್ನವನ್ನು ಅವರು ಮಾಡ್ಬೋದು. ಹೀಗೆ ನಾನಾ ರೀತಿಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ. ಖಂಡಿತ. ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಮತ್ತು ವೀಕ್ಷಕರೇ, ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ನೀವು ತಲುಪಿಸಬೇಕು. ಯಾಕೆ ಅಂತಂದರೆ August 7 ಮತ್ತು 8ನೇ ತಾರೀಕಿಗೆ ದೇಶದ ಅತಿ ದೊಡ್ಡ ಉದ್ಯೋಗ ಮೇಳ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಆಳ್ವಾಸ್ ಕ್ಯಾಂಪಸ್ನಲ್ಲಿ ಆಯೋಜನೆ ಆಗ್ತಾ ಇರುವಂಥದ್ದು ನಿಜಕ್ಕೂ ಇದು ಕರ್ನಾಟಕಕ್ಕೆ ಬಹಳ ಹೆಮ್ಮೆಯ ಸಂಗತಿ. ಇಲ್ಲಿ ಒಂದು ಪಾಯಿಂಟ್ ನಾನು ಓದ್ತಾ ಇದ್ದೆ, ಗಮನಿಸಬೇಕು. ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಉಪಕ್ರಮದ ಅಂಗವಾಗಿ ಆಯೋಜಿಸಲಾಗುವಂಥ ಈ ಉದ್ಯೋಗ ಮೇಳವು ಅಭ್ಯರ್ಥಿಗಳು ಮತ್ತು ಉದ್ಯೋಗದಾತರಿಗೆ ಸಂಪೂರ್ಣ ಉಚಿತವಾಗಿರುತ್ತೆ ಅನ್ನೋದನ್ನು ಸರ್ ಹೇಳಿದರು. ನೋಡಿ, ಈ ಇಲ್ಲಿಯವರೆಗೆ ಆಳ್ವಾಸ್ ಆಯೋಜನೆ ಮಾಡಿದಂಥ ಒಟ್ಟು 23 ಉದ್ಯೋಗ ಮೇಳಗಳ ಮೂಲಕ 40,848 ಅಭ್ಯರ್ಥಿಗಳಿಗೆ ಸ್ಥಳದಲ್ಲಿಯೇ ಉದ್ಯೋಗ ಸಿಕ್ಕಿದ್ರೆ 66,432 ಅಭ್ಯರ್ಥಿಗಳು ವಿವಿಧ ಕಂಪನಿಗಳಲ್ಲಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿರ್ತಾರೆ. ಸೊ ಹಾಗಾಗಿ ಇಲ್ಲಿಗೆ ನೀವು ನಾಡಿದ್ದು ಬಂದರೆ ನಿಮಗೆ ಉದ್ಯೋಗ ಸಿಗೋದು ಆಲ್ಮೋಸ್ಟ್ ಗ್ಯಾರಂಟಿ ಅನ್ನೋ ಮಾತನ್ನು ಹೇಳಬಹುದು. ಈ ವಿಡಿಯೋವನ್ನು ಹೆಚ್ಚೆಚ್ಚು ಹಂಚಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.